ನಿಜವಾಗ್ಲೂ ವಾಸ್ತು ವರ್ಕ್ ಆಗುತ್ತಾ? ಈ ಮೈಂಡ್ ಬರುತ್ತೆ, ಇಲ್ಲಪ್ಪ ವಾಸ್ತು ಕನ್ಸಲ್ಟೆಂಟ್ ಕರೆದ್ರೇ ಅಷ್ಟು ಫೀಸ್ ಕೊಡಬೇಕು, ಆಮೇಲೆ ಅವ್ರು ರೆಮಿಡಿ ಮಾಡೋದಕ್ಕೆ ಅಷ್ಟು ಫೀಸ್ ಕೊಡಬೇಕು, ಇಲ್ಲ ಅದು ಮಾಡಿದ್ಮೇಲೆ ಅದು ವರ್ಕ್ ಆಗುತ್ತಾ ಇಲ್ವಾ ಅನ್ನೋದು ಗೊತ್ತಿಲ್ಲ. 33% ಕಾನ್ಸೆಪ್ಟ್ ಅಂತ ಹೇಳ್ತೀರಿ. ಇದನ್ನು ನಾವು ಏನು ಹೇಳ್ತೀರಿ ಅಂತಂದರೆ ಸ್ಪೇಸ್ ವಾಸ್ತು, प्लेस वास्तु एंड टाइम वास्तु ಅಂತ. नॉर्थ ईस्ट के टॉयलेट में कैंसर जैसी घातक बीमारी भी देखने को मिलती है. ಆಯ್ತಾ, ಟು ಅನ್ ಎಕ್ಸ್ಟೆಂಟ್ ಇಟ್ ಇಸ್ ಟ್ರೂ ಅನ್ನೋದನ್ನ ಹೇಳ್ತೀನಿ. ಎಲ್ರಿಗೂ ನಮಸ್ಕಾರ, ನನ್ನ ಹೆಸರು ಅರವಿಂದ್ ರತನ್. ನೋಡಿ, ಇವತ್ತು ಒಂದು ತುಂಬ ವಿಶೇಷವಾದ ಸಬ್ಜೆಕ್ಟು, ಒಂದು ಬೇಸಿಕ್ ಸಬ್ಜೆಕ್ಟು. ಏನು ಅಂತಂದರೆ, ನಿಜವಾಗ್ಲೂ ವಾಸ್ತು ವರ್ಕ್ ಆಗುತ್ತಾ, ಇಲ್ಲ ವಾಸ್ತು ಕಾನ್ಸೆಪ್ಟಲ್ಲಿ ನಾವು ಮನೆ ಕಟ್ಟಿದ್ರೆ ನಮ್ಗೆ ನಿಜವಾಗ್ಲೂ ಹೆಲ್ಪ್ ಆಗುತ್ತಾ ಇಲ್ವಾ, ಇಲ್ಲ ಅಕಸ್ಮಾತ್ ಕಟ್ಟಿರೋ ಮನೆಗೆ ವಾಸ್ತು ಮಾಡಿಸಿದ್ರೆ ನಮಗೆ ಸೊಲ್ಯೂಷನ್ ಮಾಡಿದ್ರೆ ನಮಗೆ ಹೆಲ್ಪ್ ಆಗುತ್ತಾ ಇಲ್ವಾ ಅನ್ನೋದು ಒಂದು ಇಂಪಾರ್ಟೆಂಟ್ ಕ್ವಶನ್. ಯಾಕಂದರೆ ಎಷ್ಟೊಂದು ಜನಕ್ಕೆ ಈ ಮೈಂಡ್ ಬರುತ್ತೆ, ಇಲ್ಲಪ್ಪ ವಾಸ್ತು ಕನ್ಸಲ್ಟೆಂಟ್ ಕರೆದ್ರೇ ಅಷ್ಟು ಫೀಸ್ ಕೊಡಬೇಕು, ಆಮೇಲೆ ಅವ್ರು ರೆಮಿಡಿ ಮಾಡೋದಕ್ಕೆ ಅಷ್ಟು ಫೀಸ್ ಕೊಡಬೇಕು, ಇಲ್ಲ ಅದು ಮಾಡಿದ್ಮೇಲೆ ಅದು ವರ್ಕ್ ಆಗುತ್ತಾ ಇಲ್ವಾ ಅನ್ನೋದು ಗೊತ್ತಿಲ್ಲ. ಇದೆಲ್ಲ ಒಂದು ತುಂಬ ಕ್ವಶನ್ಸ್ ಮೈಂಡಲ್ಲಿದೆ. ನಾನು ಇದನ್ನು ನೀಟಾಗಿ ಡೆಸಿಫರ್ ಮಾಡಿಕೊಡ್ತೀನಿ ನಿಮಗೆ ಇವತ್ತು ಅರ್ಥ ಮಾಡಲಿಕ್ಕೆ. ನೋಡಿ, ನಾನು ಒಂದು ಟೆಕ್ನಿಕಲ್ ಪರ್ಸನ್ನು, ನಾನು ಟೆಕ್ನಿಕಲ್ ಸಬ್ಜೆಕ್ಟ್ಸ್ ಓದ್ಕೊಂಡು ಈ ಫೀಲ್ಡಿಗೆ ಬಂದಿರೋದ್ರಿಂದ ನಾನೊಂದು ಸೈಂಟಿಫಿಕ್ ಆ್ಯಂಗಲ್ ಕೊಡೋಕ್ಕೆ ಇಷ್ಟಪಡ್ತೀನಿ ಎಲ್ಲದಕ್ಕೂ. ನೋಡಿ, ಫಸ್ಟ್ ಆಫ್ ಆಲ್ ನೀವು ಅರ್ಥ ಮಾಡ್ಕೊಬೇಕಾಗಿರೋದು ಏನು ಅಂತಂದರೆ ವಾಸ್ತು ಹೇಗೆ ವರ್ಕ್ ಆಗುತ್ತೆ ಅಂತ. ನಾವು ಇದನ್ನು 33% ಕಾನ್ಸೆಪ್ಟ್ ಅಂತ ಹೇಳ್ತೀರಿ. ಇದನ್ನು ನಾವು ಏನು ಹೇಳ್ತೀರಿ ಅಂತಂದರೆ ಸ್ಪೇಸ್ ವಾಸ್ತು, ಪ್ಲೇಸ್ ವಾಸ್ತು ಆ್ಯಂಡ್ ಟೈಮ್ ವಾಸ್ತು ಅಂತ. ನೋಡಿ, ಇಲ್ಲಿ ಸ್ಪೇಸ್ ವಾಸ್ತು ಅಂದರೆ ಏನು ಅಂತಂದರೆ ನಮ್ಮ ಗಾಳಿ ಬೆಳಕು ಹೇಗೆ ಬರ್ತಾ ಇದೆ ಮತ್ತು ನಮ್ಮ ಗ್ರೌಂಡಿಂದ ಬರ್ತಾ ಇರೋ ಎನರ್ಜಿನ, ಇದನ್ನು ನಾವು ಸ್ಪೇಸ್ ವಾಸ್ತು ಅಂತೀರಿ. ನೋಡಿ, ಅಟ್ಲೀಸ್ಟ್ ನೀವು ಓದಿರೋರಾಗಿತ್ತಂದರೆ ನಿಮ್ಗೆ ಅರ್ಥ ಆಗಿರುತ್ತೆ ಅಂತಂದರೆ ಏನು ಅಂತಂದರೆ, ನೋಡಿ ಎಷ್ಟು ಗಾಳಿ ಬೆಳಕು ನಮ್ಮ ಮನೆಗೆ ಚೆನ್ನಾಗಿ ಬರುತ್ತೋ ಅಷ್ಟು ನಮಗೆ ಒಂದು ಕಾನ್ಸೆಪ್ಟು, ಒಂದು ಮೈಂಡ್ ಸೆಟ್ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ಅರ್ಥ. ಇಷ್ಟು ಬೇಸಿಕ್ಸ್ ಎಲ್ಲರಿಗೂ ಗೊತ್ತಿರುತ್ತೆ, ಆಯಿತಾ. ಅದೇ ಥರ ಗ್ರೌಂಡಿಂದ ಒಂದು ಎನರ್ಜಿ ಬರುತ್ತೆ. ನೋಡಿ, ಈ ಗ್ರೌಂಡಿಂದ ಎನರ್ಜಿ ಅನ್ನೋದು ಜಿಯೋಪ್ಯಾಥಿಕಲ್ ಸ್ಟ್ರೆಸ್ ಅಂತ ಸೈನ್ಸ್ ಸಬ್ಜೆಕ್ಟಲ್ಲಿ, ಆಯಿತಾ. ಎಷ್ಟೊಂದು ಸಲ ನೀವು ಬೇಕಾದ್ರೆ ಗೂಗಲ್ ಮಾಡಿ ನೋಡಿ, ಎಲ್ಲಿ ಜಿಯೋಪ್ಯಾಥಿಕಲ್ ಸ್ಟ್ರೆಸ್ ಇರುತ್ತೋ ಅಕಸ್ಮಾತ್ ಆ ಲೈನ್ಸ್ ಕೆಳಗಡೆ ಯಾರಾದರೂ ಮಲಗ್ತಾ ಇತ್ತು ಅಂತಂದರೆ ಅವ್ರಿಗೆ ನಿದ್ದೆ ಬರಲ್ಲ, ಕೆಲವೊಂದ್ಸಲಿ ಬ್ರೈನ್ ಟ್ಯೂಮರ್ಸ್ ತನಕನೂ ಆಗುತ್ತೆ ಅನ್ನೋದು ಒಂದು ಕಾನ್ಸೆಪ್ಟ್. ಅಕಸ್ಮಾತ್ ವಾಟರ್ ಲೆವೆಲ್ ಏನಾದರೂ ಮೇಲ್ಗಡೆ ಹೈ ಇತ್ತು ಅಂದರೆ ಅಲ್ಲಿ ಯಾವಾಗಲೂ ಎನರ್ಜಿ ಡಿಸ್ಟರ್ಬೆನ್ಸ್ ಇರುತ್ತೆ ಮನೇಲಿ, ಇದೊಂದು ಕಾನ್ಸೆಪ್ಟ್, ಆಯಿತಾ. ಇದನ್ನು ನಾವು ಸ್ಪೇಸ್ ವಾಸ್ತು ಅಂತೀರಿ, ಆಯಿತಾ. ಈ ಸ್ಪೇಸ್ ವಾಸ್ತುವನ್ನೇ ಐಡೆಂಟಿಫೈ ಮಾಡೋದು ಒಂದು ತುಂಬ ಇಂಪಾರ್ಟೆಂಟ್ ಒಂದು ಕಲೆ ಅಂತಲೇ ಹೇಳ್ಬೋದು. ಎಷ್ಟೊಂದು ಜನ ವಾಸ್ತು ಕನ್ಸಲ್ಟೆಂಟ್ಸ್ಗೆ ಸ್ಪೇಸ್ ವಾಸ್ತು ಬಗ್ಗೆ ಐಡಿಯಾ ಇಲ್ಲ. ಅಂದರೆ ನಾನು ಹಂಗಂತ ನಾನು ಬೇರೆಯವ್ರನ್ನ ಕಂಡಮ್ ಮಾಡ್ತಾ ಇಲ್ಲ ಇಲ್ಲಿ ಏನಕ್ಕೆ ಅಂದರೆ ನಿಮ್ಗೊಂದು ಸೈಂಟಿಫಿಕ್ ಆ್ಯಂಗಲ್ ಬೇಕು. ಜಿಯೋಪ್ಯಾಥಿಕ್ ಸ್ಟ್ರೆಸ್ನ ಹೆಂಗೆ ಕಂಡುಹಿಡಿಬೇಕು, ಅದೇ ಥರ ಹೇಗೆ ಅಲ್ಲಿ ವರ್ಕ್ ಆಗುತ್ತೆ ಅನ್ನೋದು ಒಂದು ಕಾನ್ಸೆಪ್ಟ್, ಅದು ಆ ಥರ. ಅದೇ ಥರ ಪ್ಲೇಸ್ ವಾಸ್ತು. ನೋಡಿ, ಈ ಪ್ಲೇಸ್ ವಾಸ್ತು ಅನ್ನೋದು ಕಾಮನ್, ಎಲ್ಲರೂ ವೇದಿಕ್ ವಾಸ್ತು ಯಾರು ಓದಿರ್ತಾರೋ ಅದನ್ನು ಪ್ಲೇಸ್ ವಾಸ್ತುನ ತುಂಬ ಚೆನ್ನಾಗಿ, ಈವನ್ ಒಂದು ಲೆಕ್ಕಕ್ಕೆ ಮೇಸ್ತ್ರಿನೂ ಒಂದು ಸ್ಪೇಸ್ ವಾಸ್ತು ಗೊತ್ತೆ. ಸ್ಪೇಸ್ ವಾಸ್ತು ಅಂದ್ರೇನು, ಕುಬೇರ ಮೂಲೆಯಲ್ಲಿ ನಮ್ಮದು ರೂಮ್ ಇರಬೇಕು, ಇಲ್ಲಾಂದರೆ ನೈಋತ್ಯ ಮೂಲೆಯಲ್ಲಿ ರೂಮ್ ಇರಬೇಕು, ಮಾಸ್ಟರ್ ಬೆಡ್ರೂಮ್ ಇರಬೇಕು, ಅಗ್ನಿ ಮೂಲೆಯಲ್ಲಿ ಕಿಚನ್ ಇರಬೇಕು, ಟಾಯ್ಲೆಟ್ಸ್ ಎಲ್ಲೆಲ್ಲಿ ಇರಬೇಕು, ಮೇನ್ ಡೋರ್ ಎಲ್ಲೆಲ್ಲಿ ಬರಬೇಕು ಅನ್ನೋದು ಇದು ಪ್ಲೇಸ್ ವಾಸ್ತು. ನೋಡಿ, ಇದನ್ನು ನಾವು 33% ಅಂತೀರಿ. ಅಂದರೆ ಪ್ಲೇಸ್ ವಾಸ್ತು 33%, ಸ್ಪೇಸ್ ವಾಸ್ತು 33% ಮತ್ತು ಟೈಮ್ ವಾಸ್ತು 33%. ಈ ಟೈಮ್ ವಾಸ್ತು ಅಂದರೆ ಏನು, ಇವಾಗ ಒಂದು ಎಕ್ಸಾಂಪಲ್ ಹೇಳ್ತೀನಿ. ನೋಡಿ, ನೀವು ಯಾರೋ ವಾಸ್ತು ನಂಬಿಲ್ಲ ಅಂದ್ಕೊಳ್ಳಿ, ಪರವಾಗಿಲ್ಲ, ಆಯಿತಾ. ನೀವು ಒಂದು ಮನೆಗೆ ಹೋಗಿದ್ದೀರ, ಯಾರಾದರೂ ಇಲ್ಲ ನಿಮ್ಮ ಫ್ರೆಂಡ್ನ ನೋಡಿರ್ತೀರ, ಒಂದು ಮನೇಲಿ ಹೋಗಿದ್ದಾರೆ ಅವರು, ಆ ಮನೇಲಿ 5 ವರ್ಷ ಇದ್ದಾರೆ, ಸಖತ್ತಾಗಾದ್ರು ಆ ಮನೆಗೆ ಹೋಗಿದ ತಕ್ಷಣ. ಬಟ್ ಸಡನ್ನಾಗಿ ಏನಾಯಿತು, ಅದೇ ಮನೆ ಏನೂ ಚೇಂಜ್ ಆಗಿಲ್ಲ, ಮತ್ತು ಅವ್ರ ಬಿಸ್ನೆಸ್ ಡೌನ್ ಆಗ್ತಾ ಇದೆ, ಇಲ್ಲ ಅವ್ರ ಫೈನಾನ್ಷಿಯಲ್ ಹೆಲ್ತ್ ಡೌನ್ ಆಗ್ತಾ ಇದೆ, ಏನೋ ಒಂದು ಕಾನ್ಸೆಪ್ಟಲ್ಲಿ ಚೇಂಜ್ ಆಗೋಯ್ತು. ಇಲ್ಲಿ ಚೇಂಜ್ ಆಗಿದ್ದೇನೋ 5 ವರ್ಷದಲ್ಲಿ ಅವರ ಟೈಮ್ ಚೇಂಜ್ ಆಯಿತು ಅಂತ. ಸೊ ಒಂದು ಒಳ್ಳೆ ವಾಸ್ತು ಕನ್ಸಲ್ಟೆಂಟ್ ಏನು ಮಾಡ್ತಾನೆ ಅಂತಂದರೆ, ನಾಟ್ ಓನ್ಲಿ ಪ್ಲೇಸ್ ವಾಸ್ತು, ಅವನು ಸ್ಪೇಸ್ ವಾಸ್ತು ಬಗ್ಗೆನೂ ತಿಳ್ಕೊತಾನೆ, ಮತ್ತು ಟೈಮ್ ವಾಸ್ತು ಅಂದರೆ ನಿಮ್ಮ ಮನೇಲಿ ಯಾರ್ಯಾರಿದ್ದೀರೋ ಅವರ ಒಂದು ಹಾರೋಸ್ಕೋಪಿಕಲ್ ಟೈಮ್, ಅಂದರೆ ಅವ್ರ ಜಾತಕ. ಸೊ ಬೇಸಿಕಲಿ ಒಂದು ಒಳ್ಳೆ ವಾಸ್ತು ಕನ್ಸಲ್ಟೆಂಟ್ ಏನು ಮಾಡ್ತಾನೆ ಅಂತಂದರೆ, ನಿಮ್ಮ ಮನೆಗೆ ಬಂದಾಗ ಈ 3 ವಿಷಯಗಳನ್ನ ನೀಟಾಗಿ ಅನಲೈಸ್ ಮಾಡ್ತಾನೆ. ನೀಟಾಗಿ ಅನಲೈಸ್ ಮಾಡಿ ನಿಮ್ಗೆ ಹೆಲ್ಪ್ ಮಾಡ್ತಾನೆ. ನೋಡಿ, ಈಗ ವಾಸ್ತು ಹೇಗೆ ವರ್ಕ್ ಆಗುತ್ತೆ, ಇವಾಗ ಎಕ್ಸಿಸ್ಟಿಂಗ್ ಮನೆಯಲ್ಲಿ ಇಲ್ಲ ಕಟ್ತಾ ಇರುವಾಗ. ನೋಡಿ, ಫಾರ್ ಎಕ್ಸಾಂಪಲ್ಲು, ಇವಾಗ ನೀವೊಂದು ಮನೆ ಕಟ್ತಿದ್ದೀರಾ, ನಾವು ಬಂದ್ಬಿಟ್ಟು ನಿಮ್ಮ ಗ್ರೌಂಡ್ ಒಂದು ಟೆಸ್ಟಿಂಗ್ ಮಾಡ್ತೀರಿ, ಅದೇ ಥರ ಒಂದು ವಾಸ್ತು. ನೋಡಿ, ಇಲ್ಲಿ ಏನಾಗುತ್ತೆ ಅಂದರೆ ಆರ್ಕಿಟೆಕ್ಟ್ಸ್ಗೆ ಮತ್ತು ವಾಸ್ತು ಕನ್ಸಲ್ಟೆಂಟ್ಸ್ಗೆ ಯಾವಾಗಲೂ ಒಂದು ಟಗ್ ಆಫ್ ವಾರ್ ಆಗಿಬಿಡುತ್ತೆ. ನೋಡಿ, ಒಂದು ಒಳ್ಳೆ ವಾಸ್ತು ಕನ್ಸಲ್ಟೆಂಟ್ ಏನು ಮಾಡ್ತಾನೆ ಅಂದರೆ, ಅವರು ಯಾವ ಫ್ಯಾಮಿಲಿ ಯಾರು ಕನ್ಸಲ್ಟ್ ಮಾಡ್ತಾರೋ ಅವ್ರ ಡಿಸೈನ್ಗಾಗಲಿ ಅದ್ರ ಬಗ್ಗೆ ಹೋಗಲ್ಲ. ಅವ್ರು ಏನು ಹೇಳೋದಂದರೆ ಪ್ಲೇಸ್ಮೆಂಟ್ಸ್ ಹೇಳ್ತಾರೆ. ನೋಡಿ, ಈ ಪ್ಲೇಸ್ಮೆಂಟ್ ಹೀಗಿರಬೇಕು, ಈ ಪ್ಲೇಸ್ಮೆಂಟ್ ಇಲ್ಲಿ ಬರಬೇಕು, ಈ ಥರ ಡಿಸೈನ್ಸ್ ಯೂಸ್ ಮಾಡಿ, ಅಷ್ಟೇ ಒಂದು ವಾಸ್ತು ಕನ್ಸಲ್ಟೆಂಟ್ಗೆ ಸೀಮಿತ, ಮತ್ತು ಈ ಥರ ಕಲರ್ಸ್ ಯೂಸ್ ಮಾಡಿ ಅಂತ. ಸೊ ಡೆಫಿನೆಟ್ಲಿ ಆರ್ಕಿಟೆಕ್ಟ್ಸ್ ಅವರ ಒಂದು ಕ್ರಿಯೇಟಿವ್ ಸ್ಪೇಸ್ನ ಡೆಫಿನೆಟ್ಲಿ ಯೂಸ್ ಮಾಡ್ಕೊಬೋದು. ಅದೇ ಥರ ನೀವು ಆರ್ಕಿಟೆಕ್ಟ್ನ ಇನ್ವಾಲ್ವ್ ಮಾಡಿದ್ರು ಒಂದು ಒಳ್ಳೆ ವಾಸ್ತು ಕನ್ಸಲ್ಟೆಂಟ್ ಏನು ಮಾಡಬೇಕು ಅಂತಂದರೆ, ಅವ್ರ ಜೊತೆಗೆ ಮರ್ಜ್ ಮಾಡ್ಕೊಂಡು ಮಾಡಿದಾಗ ನಿಮ್ಮ ಹೌಸ್ ನಾಟ್ ಓನ್ಲಿ ಆರ್ಕಿಟೆಕ್ಚರ್ಲಿ ಬ್ಯೂಟಿಫುಲ್ ಬರುತ್ತೆ, ಅದೇ ಥರ ಒಂದು ವಾಸ್ತು ಕಂಪ್ಲೇಂಟ್ ಆಗುತ್ತೆ ಅಂತ. ನೋಡಿ, ವಾಸ್ತು ಕಂಪ್ಲೇಂಟ್ಸ್ ಏನಕ್ಕೆ ಇಂಪಾರ್ಟೆಂಟು ಅನ್ನೋದಕ್ಕೆ ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ. ನೋಡಿ, ಈಗ ಒಂದು ಸೈಂಟಿಫಿಕ್ ಎಕ್ಸಾಂಪಲ್ ತೊಗೋಣ. ಸಪೋಸ್ ನಮ್ಮ ಮನೇಲಿ ನಾರ್ತ್
ಮತ್ತು ಈಸ್ಟ್ ಓಪನಿಂಗ್ ಇದೆ ಅಂದ್ಕೊಳ್ಳಿ. ಏನಾಗುತ್ತೆ ಅಂದರೆ ನಾರ್ತ್ ಮತ್ತು ಈಸ್ಟ್ ಓಪನಿಂಗ್ ಇದೆ. ಈಸ್ಟಲ್ಲಿ ನಮ್ಗೆ ತುಂಬ ಚೆನ್ನಾಗಿ ಸನ್ ಬೆಳಕು ಬರ್ತಾ ಇದೆ. ಸನ್ನಲ್ಲಿ ಏನು ವಿಟಮಿನ್ ಡಿ ಬರುತ್ತೆ ಮತ್ತು ಒಂದು ಸೋರ್ಸ್ ಆಫ್ ಎನರ್ಜಿ ಅಂತ ನಾವು ಹೇಳ್ತೀವಿ. ಸೊ ಆ ಎನರ್ಜಿ ಲೈಟ್ ನಮ್ಮ ಮನೆ ಒಳಗಡೆ ಬರ್ತಾ ಇದೆ, ಆ ಎನರ್ಜಿ ಚೆನ್ನಾಗಿ ಸಿಗ್ತಾ ಇದೆ ನಿಮಗೆ. ಸೊ ಮನೇಲಿ ಏನಾಗುತ್ತೆ ಅಂತಂದರೆ ಆ ಪಾಸಿಟಿವ್ ಏರ್ ಫೀಲಿಂಗ್ಸ್ ಇರುತ್ತೆ. ಅದೇ ಥರ ನಮ್ಮ ಬ್ರೈನ್ 100% ಓಡುತ್ತೆ. ಏನಕ್ಕೆ ನಾರ್ತ್ ಆ್ಯಂಡ್ ಈಸ್ಟಲ್ಲಿ ಪಾಸಿಟಿವ್ ಏರ್ ಎನರ್ಜಿ ಬರುತ್ತೆ, ನಮ್ಮ ಬ್ರೈನ್ ಫಂಕ್ಷನಿಂಗ್ಗೆ ಕರೆಕ್ಟಾಗಿ ಸಪೋರ್ಟ್ ಮಾಡುತ್ತೆ. ಎಷ್ಟೊಂದು ಸಲ ಏನಾಗುತ್ತೆ ಅಂದರೆ ಅಪಾರ್ಟ್ಮೆಂಟ್ಗಳಲ್ಲಿ ಏನಾಗ್ಬಿಡುತ್ತೆ, ನಾರ್ತ್ ಆ್ಯಂಡ್ ಈಸ್ಟ್ ಬ್ಲಾಕ್ ಆಗಿರುತ್ತೆ. ಆಮೇಲೆ ನಾರ್ತ್ ಈಸ್ಟಲ್ಲೇ ಕೆಲವೊಂದ್ಸಲಿ ಟಾಯ್ಲೆಟ್ಗಳಿದ್ಬಿಡುತ್ತೆ. ಸೊ ಏನಾಗುತ್ತೆ ಅಂದ್ರೆ ನನಗೆ ನ್ಯಾಚುರಲ್ ಸೋರ್ಸ್ ಆಫ್ ಲೈಟೇ ಬರ್ತಾ ಇರಲ್ಲ. ಮಧ್ಯೆ ಸೌತ್ ಆ್ಯಂಡ್ ವೆಸ್ಟ್ ಓಪನ್ ಮಾಡ್ಕೊಂಡ್ಬಿಟ್ಟಿರ್ತಾರೆ, ಅಂದರೆ ಓಪನಿಂಗ್ ಇರುತ್ತೆ ಅಪಾರ್ಟ್ಮೆಂಟ್ಸಲ್ಲಿ. ಅವಾಗ ಏನಾಗುತ್ತೆ ಅಂದರೆ ಯಾವಾಗಲೂ ನೆಗೆಟಿವ್ ಸೋರ್ಸ್ ಆಫ್ ಲೈಟ್ ಅಂದರೆ ನೆಗೆಟಿವ್ ಎನರ್ಜೀಸ್ ಅಂದರೆ ವೆಸ್ಟ್, ಸೌತ್ ಆ್ಯಂಡ್ ವೆಸ್ಟ್. ನಾನು ಆವಾಗಲೇ ಇನ್ನೊಂದು ಎಪಿಸೋಡಲ್ಲಿ ಹೇಳಿದ್ದೀನಿ ನೋಡಿ, ಯು ವಿ ರೇಸ್ ಬರುತ್ತೆ ಅಂತ ಹೇಳಿದ್ದೀನಿ. ಸೊ ಸೌತ್ ಆ್ಯಂಡ್ ವೆಸ್ಟಲ್ಲಿ ಯು ವಿ ರೇಸ್ ಬರುತ್ತೆ. ಸೊ ಆ ಥರ ಮನೆಗಳಲ್ಲಿ ಹೆಲ್ತ್ ಇಶ್ಯೂಸ್ ಯಾವಾಗಲೂ ಇರುತ್ತೆ. ಸೊ ಇದೆಲ್ಲ ಸೈಂಟಿಫಿಕಲಿ ಪ್ರೂವನ್ ಆಗಿದೆ. ಸೊ ಹಂಗಂತ ನಾರ್ತ್ ಆ್ಯಂಡ್ ಈಸ್ಟ್ ಮನೆಯಲ್ಲಿ ಉದ್ಧಾರ ಆಗಲ್ಲ, ಆ ಥರ ನಾನು ಹೇಳ್ತಾ ಇಲ್ಲ ನೋಡಿ. ದೇರ್ ಆರ್ ಟೆಕ್ನಿಕಲ್ ಥಿಂಗ್ಸ್ ಇಲ್ಲಿ. ಸೊ ಫಾರ್ ಎಕ್ಸಾಂಪಲ್ ಈ ಥರ ಮನೆಗಳಲ್ಲಿ ಹೆಲ್ತ್ ಇಶ್ಯೂಸ್ ಬರುತ್ತೆ ಆಯಿತಾ. ಫೈನಾನ್ಸ್ ಹೆಂಗೆ ಅಫೆಕ್ಟ್ ಆಗುತ್ತೆ ಈ ಥರ ಮನೇಲಿ ಅಕಸ್ಮಾತ್ ನಾರ್ತ್ ಈಸ್ಟ್ ಓಪನ್ ಆಗಿಲ್ಲ ಅದು ನೋಡಿ. ಈ ಥರ ಮನೆಗಳಲ್ಲಿ ನಾವು ಫಾರ್ ಎಕ್ಸಾಂಪಲ್ ನಾವು ಒಂದು ಗಂಡ ಹೆಂಡತಿ ಇದ್ದಾರೆ ಮತ್ತು ಮಕ್ಕಳಿದ್ದಾರೆ. ಏನಾಗುತ್ತೆ ಅಂತಂದರೆ ನಮಗೆ ನ್ಯಾಚುರಲ್ ಲೈಟೇ ಬರ್ತಾ ಇಲ್ಲ, ಆಮೇಲೆ ನ್ಯಾಚುರಲ್ ಏರ್ ಆರ್ ಎನರ್ಜಿನೇ ಬರ್ತಾ ಇಲ್ಲ ಅವ್ರಿಗೆ. ಅವಾಗ ಏನಾಗುತ್ತೆ ಅಂದರೆ ಬ್ರೈನ್ ಫಂಕ್ಷನಿಂಗ್ ಕಡಿಮೆ ಆಗುತ್ತೆ ನೋಡಿ. ನಮ್ಗೆ ಯಾವಾಗ ನ್ಯಾಚುರಲ್ ಏರ್ ಇಲ್ಲ ಕಡಿಮೆ ಆಗ್ತದೆ, ಇಲ್ಲ ಬ್ರೈನ್ ಫಂಕ್ಷನಿಂಗ್ ಆಟೋಮೆಟಿಕಲಿ ಕಡಿಮೆ ಆಗುತ್ತೆ. ಅವಾಗ ಏನಾಗುತ್ತೆ ಅಂದರೆ ನಾವು ತಗೊಳ್ಳೋ ಡಿಸಿಷನ್ ಮೇಕಿಂಗಲ್ಲಿ ಇನ್ನೊಂದು ಕ್ಲಾಸಿಕಲ್ ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ನೀವು ಎಷ್ಟೊಂದು ಸಲ ಲಾಸ್ಟ್ ಇಯರ್ ಇಂಟರ್ನೆಟಲ್ಲಿ 2025 ನೀವು ಇನ್ಸ್ಟಾಗ್ರಾಮ್ ರೀಲ್ಸ್ ಏನಾದರೂ ವಾಸ್ತು ರಿಲೇಟೆಡ್ ನೋಡಿದ್ರೆ ನಾರ್ತ್ ಈಸ್ಟಲ್ಲಿ ಟಾಯ್ಲೆಟ್ ಇದ್ದರೆ ಕ್ಯಾನ್ಸರ್ ಬರುತ್ತೆ ಅಂತ ಹೇಳಿದ್ರು. नॉर्थ ईस्ट में जैसे ही टॉयलेट आएगा आपकी फैमिली में किसी ना किसी को कैंसर जरूर आ जाएगा. वॉशरूम नॉर्थ ईस्ट में इज अ बिग नो, और वहाँ से ऐसी बीमारियां उठ के आती है जिसका इलाज बहुत मुश्किल है. तो कैंसर इज वन ऑफ इट. नॉर्थ ईस्ट के टॉयलेट में कैंसर जैसी घातक बीमारी भी देखने को मिलती है. ಆಯಿತಾ. ಟು ಅನ್ ಎಕ್ಸ್ಟೆಂಟ್ ಇಟ್ ಇಸ್ ಟ್ರೂ ಅನ್ನೋದನ್ನ ಹೇಳ್ತೀನಿ. ಟು ಅನ್ ಎಕ್ಸ್ಟೆಂಟ್ ಏನಕ್ಕೆ ಅಂತಂದರೆ ಅದಕ್ಕೆ ಬೇರೆ ಬೇರೆ ವೇರಿಯೇಷನ್ಸ್ ಇದೆ ನೋಡಿ. ಅಕಸ್ಮಾತ್ ನಾರ್ತ್ ಈಸ್ಟಲ್ಲಿ ಟಾಯ್ಲೆಟ್ ಇದೆ ಅಂದ್ಕೊಳ್ಳಿ. ಸೊ ನಾವೇನಾಗುತ್ತೆ, ನಾರ್ತ್ ಈಸ್ಟಲ್ಲಿ ಟಾಯ್ಲೆಟ್ ಇದ್ರೂ ನಮ್ಮ ನಾರ್ತ್ ಆ್ಯಂಡ್ ಈಸ್ಟ್ ಓಪನ್ ಆಗಿದ್ರು ಏನಾಗುತ್ತೆ ಅಂದರೆ ನಮಗಲ್ಲಿ ಪಾಸಿಟಿವ್ ಎನರ್ಜಿ ಬರ್ತಾ ಇದೆ. ಬಟ್ ಆ ಟಾಯ್ಲೆಟ್ ನಮ್ಮದು ಕ್ಲೋಸೇ ಮಾಡಿರಲಿ, ಕಮೋಡೇ ಇರಲಿ, ಆ ಕಮೋಡ್ ಪ್ಲೇಟ್ ಕ್ಲೋಸೇ ಮಾಡಿರಲಿ, ಆಗೇನಾಗುತ್ತೆ ಅಂದರೆ ಗ್ಯಾಸಸ್ ಬರುತ್ತೆ. ಆ ಗ್ಯಾಸಸ್ ಏನಾಗುತ್ತೆ ಅಂದರೆ ಈ ಎನರ್ಜಿ ಜೊತೆಗೆ ಮಿಕ್ಸ್ ಆಗುತ್ತೆ. ಸೊ ಏನಾಗುತ್ತೆ ಅಂದರೆ ಆಕ್ಸಿಜನ್ ಕಂಟೆಂಟ್ ಇನ್ ದ ಏರ್ ರೆಡ್ಯೂಸಸ್. ಯಾವಾಗ ಆಕ್ಸಿಜನ್ ಕಂಟೆಂಟ್ ಇನ್ ದ ಏರ್ ರೆಡ್ಯೂಸ್ ಆಗುತ್ತೋ ನಮ್ಮ ಬ್ರೈನ್ ಫಂಕ್ಷನಿಂಗ್ ವರ್ಕ್ ಆಗಲ್ಲ ಸರಿಗೆ. ಸೊ ಅವಾಗ ನಾವು ರಾಂಗ್ ಡಿಸಿಷನ್ಸ್ ತೊಗೊತೀರಿ, ನಮ್ಮ ಫೈನಾನ್ಸಲ್ಲಿ ರಾಂಗ್ ಡಿಸಿಷನ್ಸ್ ತೊಗೊತೀರಿ. ಇವಾಗ ಒಂದು ಇನ್ವೆಸ್ಟ್ಮೆಂಟ್ ಮಾಡ್ತೀರಿ, ಏನೋ ಒಂದು ಅರ್ಜೆಂಟಲ್ಲಿ ರಾಂಗ್ ಡಿಸಿಷನ್ಸ್ ತೊಗೊತೀರಿ. ಸೊ ವಾಸ್ತು ಯಾವಾಗಲೂ ಇಂಡೈರೆಕ್ಟ್ ಎಫೆಕ್ಟ್ಸ್ ಕೊಡೋದು, ಡೈರೆಕ್ಟ್ ಎಫೆಕ್ಟ್ಸ್ ನೋಡಿ. ಡೈರೆಕ್ಟ್ ಎಫೆಕ್ಟ್ಸ್ ಅಂದರೆ ಎಫೆಕ್ಟ್ ಅದು, ಆದರೆ ಇಂಡೈರೆಕ್ಟ್ ಆಗಿ ಈ ಥರ ನಿಮ್ಮ ಬ್ರೈನ್ ಫಂಕ್ಷನಲ್ಲಿ ಸರಿಯಾಗಿ ಹೋಗಲ್ಲ, ಇಲ್ಲಾಂದರೆ ಎನರ್ಜಿ ಸಿಗದೆ ಇರೋಂಗೆ ನಿಮಗೆ ಪ್ರಾಬ್ಲಮ್ ಆಗುತ್ತೆ, ಇಲ್ಲ ಹೆಲ್ತಲ್ಲಿ ಈ ಥರ ಎಫೆಕ್ಟ್ ಆಗುತ್ತೆ, ಇಲ್ಲ ರಿಲೇಷನ್ಶಿಪ್ಸಲ್ಲಿ ನೀವು ಯಾವಾಗಲೂ ಜಗಳ ಕದನ ಆಗ್ತಾ ಇರ್ತೀರ. ಸೊ ಇದೆಲ್ಲ ಒಂದು ಸೈಂಟಿಫಿಕ್ ಬೇಸ್ ಇದೆ. ಹಂಗಂತ ಯಾರೋ ಒಂದು ಬರೆದ್ರು ಬುಕ್ಕು ಅಂತಲ್ಲ, ನಮ್ಮ ಪೂರ್ವಜರು ಬರೆದಿರೋ ಬುಕ್ಸಲ್ಲಿ ನೋಡಿ. ನಾವು ಆವಾಗಲೇ ಇವಾಗ ನಾವೇನು ಮೈಕ್ರೋಸ್ಕೋಪು ಇಲ್ಲ ಟೆಲಿಸ್ಕೋಪ್ ಇಟ್ಕೊಂಡು ನಾವು ನೋಡಿಬಿಟ್ಟು ಈ ಸನ್ ಎಷ್ಟು ದೂರ ಇದೆ ಅಂತ ನಮ್ಮ ಹಿರಿಯರು ಮುಂಚೆನೇ ಕಣ್ಣಿಂದನೇ ನೋಡ್ತಾ ಇದ್ರು, ನೋಡ್ಬಿಟ್ಟು ಹೇಳಿದ್ರು ಇಷ್ಟಿಷ್ಟು ಅಂತ ಬರೆದಿದ್ದು. ಅದೇ ಥರ ವಾಸ್ತುನೂ ಅಷ್ಟೇ, ಇದೊಂದು ವೆರಿ ಓಲ್ಡ್ ಸಬ್ಜೆಕ್ಟ್. ಬಟ್ ನೀವು ಅದನ್ನು ಕರೆಕ್ಟಾಗಿ ಸೈನ್ಸ್ ಬೇಸಲ್ಲಿ ಅರ್ಥ ಮಾಡಿಕೊಂಡು ಅದನ್ನೊಂದು ಸೈಂಟಿಫಿಕ್ ಬೇಸಲ್ಲಿ ನೀವು ಒಂದು ಕ್ರಿಯೇಟ್ ಮಾಡಿಕೊಂಡ್ರೆ ವಾಸ್ತು ನಿಜವಾಗ್ಲೂ ವರ್ಕ್ ಆಗುತ್ತೆ ನಿಮಗೆ. ಆಯಿತಾ. ಡೆಫಿನೆಟ್ಲಿ ಯೂಸ್ ಮಾಡ್ಕೊಳ್ಳಿ. ಆಲ್ರೆಡಿ ಎಕ್ಸಿಸ್ಟಿಂಗ್ ಮನೆಗಳಲ್ಲಿ ಕೆಲವೊಂದ್ಸಲಿ ಈ ಥರ ಪ್ರಾಬ್ಲಮ್ಸ್ ಇತ್ತು ಅಂತಂದರೆ ನಾವು ಒಂದು ಸೈಂಟಿಫಿಕ್ ಆ್ಯಂಗಲಲ್ಲಿ ಬಂದು ನಿಮ್ಮ ಮನೆನ ಕನ್ಸಲ್ಟೇಷನ್ ತೊಗೊಳ್ಳಿ. ಅದರಲ್ಲಿ ಒಂದು ಕರೆಕ್ಟಾಗಿ ಚೆಕ್ ಮಾಡಿ ಅನ್ನೋದು ಸ್ಪೇಸ್ ವಾಸ್ತು ಹೇಗಿದೆ, ಪ್ಲೇಸ್ ವಾಸ್ತು ಹೇಗಿದೆ, ಟೈಮ್ ವಾಸ್ತು ಹೇಗಿದೆ ಅಂತ ಒಂದು ಕರೆಕ್ಟಾಗಿ ಅನಲೈಸ್ ಕೊಟ್ಬಿಟ್ಟು ನಿಮ್ಮ ಲೈಫ್ಗೆ ಒಂದು ಕರೆಕ್ಟಾಗಿ ಒಂದು ದಿಕ್ಕು ತೋರಿಸ್ತೀರಿ. ನಮ್ಮ ಹತ್ರ ಕನ್ಸಲ್ಟ್ ಮಾಡಬೇಕಂದ್ರೆ ಫಾರ್ಚೂನ್ ಪಿರಮಿಡ್ ಸೆಂಟರ್ನ ಕಾಂಟ್ಯಾಕ್ಟ್ ಮಾಡಿ. ನಮ್ಮ ಆಫೀಸ್ ಜಯನಗರಲ್ಲಿರೋದು. ಅಕಸ್ಮಾತ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು.